ನಾಳೆಯಿಂದ ಸಾಲು ಸಾಲು ರಜೆ. ಈ ಸಾಲು ಸಾಲು ರಜೆನೆ ಒಂದ್ ರೀತಿಯಲ್ಲಿ ಖಾಸಗಿ ಬಸ್ ಮಾಲೀಕರಿಗೆ ಹಬ್ಬ ಅಂತ ಅನ್ಸ್ಬಿಡುತ್ತೆ. ಯಾವಾಗ್ಲಂತೆ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ರಜೆ ಬಂದಿರುವಂತ ಹಿನ್ನೆಲೆಯಲ್ಲಿ ಟಿಕೆಟ್ ದರ ದುಪ್ಪಳಾಗಿದೆ. ಅದೊಂದು ಕಡೆ ಇರಲಿ, ಆದ್ರೆ ಮತ್ತೊಂದು ಕಡೆ ಸಾರಿಗೆ ಇಲಾಖೆ ಈ ವಿಚಾರ ಗೊತ್ತಿದ್ರೂ ಕೂಡ ಯಾಕೆ ಕಣ್ಮುಚ್ಕೊಂಡು ಕುಳಿತಿದೆ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ಸಾಲು ಸಾಲು ರಜೆ, ಊರಿನತ್ತ ಜನರು. ಟಿಕೆಟ್ ರೇಟ್ ಡಬಲ್, ಪ್ರಯಾಣಿಕರಿಗೆ ಶಾಕ್. ರಜೆಗಳ ಸರಣಿ ಬಂತಂದ್ರೆ ಸಾಕು, ಖಾಸಗಿ ಬಸ್ ಮಾಲೀಕರಿಗೆ ಭರ್ಜರಿ ಲಾಟ್ರಿ. ಸಿಕ್ಕಿದ್ದೆ ಚಾನ್ಸ್ ಅಂತ ಜನರಿಂದ ದುಪ್ಪಟ್ಟು ವಸೂಲಿಗೆ ಇಳಿದು ಬಿಡ್ತಾರೆ. ನಾಳೆಯಿಂದ ಸಾಲು ಸಾಲು 3-4 ದಿನ ರಜೆ ಸಿಕ್ಕಿದ್ದು ಜನರು ಊರಿನ ಕಡೆ ಮುಖ ಮಾಡಿದ್ದಾರೆ. ಊರಿಗೆ ಹೋಗಲು ಬಸ್ ಟಿಕೆಟ್ ಬುಕ್ ಮಾಡಲು ಹೊರಟವರಿಗೆ ಬಿಗ್ ಶಾಕ್ ಎದುರಾಗಿದೆ. ಟಿಕೆಟ್ ರೇಟ್ ಡಬಲ್ ಆಗಿದ್ದು ಪ್ರಯಾಣಿಕರು ಕಂಗಾಲಾಗಿದ್ದಾರೆ. ದುಬಾರಿ ಪ್ರಯಾಣ. ಸಾಮಾನ್ಯ ದಿನಗಳಲ್ಲಿ ಬೆಂಗಳೂರಿನಿಂದ ಬೆಳಗಾವಿಗೆ 1000ರಿಂದ 1200 ರೂಪಾಯಿ ಇತ್ತು. ಆದ್ರೆ ನಾಳೆಯಿಂದ ಸಾಲು ಸಾಲು ರಜೆ ಹಿನ್ನೆಲೆ ಇಂದಿನ ಟಿಕೆಟ್ ದರ 2000ದಿಂದ 3000 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಐಟಿ ಸಿಟಿ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಸಾಮಾನ್ಯವಾಗಿ ಟಿಕೆಟ್ ದರ 550 ರೂಪಾಯಿಯಿಂದ 600 ರೂಪಾಯಿ ಇರ್ತಿತ್ತು. ಆದ್ರೆ ಇವತ್ತು ಟಿಕೆಟ್ ದರ 1500ರಿಂದ 1600 ರೂಪಾಯಿಗೆ ಏರಿಕೆಯಾಗಿದೆ. ಇಷ್ಟೇ ಅಲ್ಲದೆ ಬೆಂಗಳೂರು ಟು ಉಡುಪಿ ಅಂದ್ರೆ ಕರಾವಳಿಗೆ ಸಾಮಾನ್ಯವಾಗಿ ಟಿಕೆಟ್ ದರ 600ರಿಂದ 800 ರೂಪಾಯಿ ಇರ್ತಿತ್ತು. ಆದ್ರೆ ಇವತ್ತು 1500ರಿಂದ 2500 ರೂಪಾಯಿ ಆಗಿದೆ. ಬೆಂಗಳೂರಿನಿಂದ ಮಂಗಳೂರಿಗೆ ಸಾಮಾನ್ಯ ದರ 500ರಿಂದ 800 ರೂಪಾಯಿ ಇರ್ತಿತ್ತು. ಇಂದಿನ ದರ 1400ರಿಂದ 2000 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ 800 ರೂಪಾಯಿಯಿಂದ 1000 ರೂಪಾಯಿ ಇತ್ತು. ಆದ್ರೆ ಇದೀಗ 1500ರಿಂದ 2000 ರೂಪಾಯಿ ಏರಿಕೆಯಾಗಿದೆ. ಇನ್ನು ಪ್ರಯಾಣಿಕರಿಗೆ ಅನುಕೂಲವಾಗಲೆಂದು ಕೆಎಸ್ಆರ್ಟಿಸಿ ಬಸ್ ಜೊತೆಗೆ ಬಿಎಂಟಿಸಿ ಬಸ್ಗಳನ್ನು ಸಾರಿಗೆ ಇಲಾಖೆ ಬಿಟ್ಟಿದೆ. ಇಂದು 265 ಬಿಎಂಟಿಸಿ ಬಸ್ಗಳನ್ನು ರಾಜ್ಯದ ಹಲವು ಜಿಲ್ಲೆಗಳಿಗೆ ಓಡಾಟ ಮಾಡಲಿದ್ದು, ನಾಳೆಯೂ ಸಹ 500ಕ್ಕೂ ಹೆಚ್ಚು ಬಸ್ ಸಂಚರಿಸಲಿದ್ದಾವೆ. ಒಟ್ಟಾರೆ ಖಾಸಗಿ ಬಸ್ಗಳೇನೋ ದುಪ್ಪಟ್ಟು ದರ ಏರಿಕೆ ಮಾಡಿ ಜನರ ಜೇಬಿಗೆ ಕತ್ತರಿ ಹಾಕ್ತಿದ್ರು, ಸಾರಿಗೆ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದ್ದು ನಿಜಕ್ಕೂ ದುರಂತವೇ ಸರಿ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಾಳೆಯಿಂದ ಸಾಲು ಸಾಲು ರಜೆ. ಈ ಸಾಲು ಸಾಲು ರಜೆನೆ ಒಂದ್ ರೀತಿಯಲ್ಲಿ ಖಾಸಗಿ ಬಸ್ ಮಾಲೀಕರಿಗೆ ಹಬ್ಬ ಅಂತ ಅನ್ಸ್ಬಿಡುತ್ತೆ. ಯಾವಾಗ್ಲಂತೆ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ರಜೆ ಬಂದಿರುವಂತ ಹಿನ್ನೆಲೆಯಲ್ಲಿ ಟಿಕೆಟ್ ದರ ದುಪ್ಪಳಾಗಿದೆ. ಅದೊಂದು ಕಡೆ ಇರಲಿ, ಆದ್ರೆ ಮತ್ತೊಂದು ಕಡೆ ಸಾರಿಗೆ ಇಲಾಖೆ ಈ ವಿಚಾರ ಗೊತ್ತಿದ್ರೂ ಕೂಡ ಯಾಕೆ ಕಣ್ಮುಚ್ಕೊಂಡು ಕುಳಿತಿದೆ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ಸಾಲು ಸಾಲು ರಜೆ, ಊರಿನತ್ತ ಜನರು. ಟಿಕೆಟ್ ರೇಟ್ ಡಬಲ್, ಪ್ರಯಾಣಿಕರಿಗೆ ಶಾಕ್. ರಜೆಗಳ ಸರಣಿ ಬಂತಂದ್ರೆ ಸಾಕು, ಖಾಸಗಿ ಬಸ್ ಮಾಲೀಕರಿಗೆ ಭರ್ಜರಿ ಲಾಟ್ರಿ. ಸಿಕ್ಕಿದ್ದೆ ಚಾನ್ಸ್ ಅಂತ ಜನರಿಂದ ದುಪ್ಪಟ್ಟು ವಸೂಲಿಗೆ ಇಳಿದು ಬಿಡ್ತಾರೆ. ನಾಳೆಯಿಂದ ಸಾಲು ಸಾಲು 3-4 ದಿನ ರಜೆ ಸಿಕ್ಕಿದ್ದು ಜನರು ಊರಿನ ಕಡೆ ಮುಖ ಮಾಡಿದ್ದಾರೆ. ಊರಿಗೆ ಹೋಗಲು ಬಸ್ ಟಿಕೆಟ್ ಬುಕ್ ಮಾಡಲು ಹೊರಟವರಿಗೆ ಬಿಗ್ ಶಾಕ್ ಎದುರಾಗಿದೆ. ಟಿಕೆಟ್ ರೇಟ್ ಡಬಲ್ ಆಗಿದ್ದು ಪ್ರಯಾಣಿಕರು ಕಂಗಾಲಾಗಿದ್ದಾರೆ. ದುಬಾರಿ ಪ್ರಯಾಣ. ಸಾಮಾನ್ಯ ದಿನಗಳಲ್ಲಿ ಬೆಂಗಳೂರಿನಿಂದ ಬೆಳಗಾವಿಗೆ 1000ದಿಂದ 1200 ರೂಪಾಯಿ ಇತ್ತು. ಆದ್ರೆ ನಾಳೆಯಿಂದ ಸಾಲು ಸಾಲು ರಜೆ ಹಿನ್ನೆಲೆ ಇಂದಿನ ಟಿಕೆಟ್ ದರ 2000ದಿಂದ 3000 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಐಟಿ ಸಿಟಿ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಸಾಮಾನ್ಯವಾಗಿ ಟಿಕೆಟ್ ದರ 550 ರೂಪಾಯಿಯಿಂದ 600 ರೂಪಾಯಿ ಇರ್ತಿತ್ತು. ಆದ್ರೆ ಇವತ್ತು ಟಿಕೆಟ್ ದರ 1500ರಿಂದ 1600 ರೂಪಾಯಿಗೆ ಏರಿಕೆಯಾಗಿದೆ.
ಇಷ್ಟೇ ಅಲ್ಲದೆ ಬೆಂಗಳೂರು ಟು ಉಡುಪಿ ಅಂದ್ರೆ ಕರಾವಳಿಗೆ ಸಾಮಾನ್ಯವಾಗಿ ಟಿಕೆಟ್ ದರ 600ರಿಂದ 800 ರೂಪಾಯಿ ಇರ್ತಿತ್ತು. ಆದ್ರೆ ಇವತ್ತು 1500ರಿಂದ 2500 ರೂಪಾಯಿ ಆಗಿದೆ. ಬೆಂಗಳೂರಿನಿಂದ ಮಂಗಳೂರಿಗೆ ಸಾಮಾನ್ಯ ದರ 500ರಿಂದ 800 ರೂಪಾಯಿ ಇರ್ತಿತ್ತು. ಇಂದಿನ ದರ 1400ರಿಂದ 2000 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ 800 ರೂಪಾಯಿಯಿಂದ 1000 ರೂಪಾಯಿ ಇತ್ತು. ಆದ್ರೆ ಇದೀಗ 1500ರಿಂದ 2000 ರೂಪಾಯಿ ಏರಿಕೆಯಾಗಿದೆ. ಇನ್ನು ಪ್ರಯಾಣಿಕರಿಗೆ ಅನುಕೂಲವಾಗಲೆಂದು ಕೆಎಸ್ಆರ್ಟಿಸಿ ಬಸ್ ಜೊತೆಗೆ ಬಿಎಂಟಿಸಿ ಬಸ್ಗಳನ್ನು ಸಾರಿಗೆ ಇಲಾಖೆ ಬಿಟ್ಟಿದೆ. ಇಂದು 265 ಬಿಎಂಟಿಸಿ ಬಸ್ಗಳನ್ನು ರಾಜ್ಯದ ಹಲವು ಜಿಲ್ಲೆಗಳಿಗೆ ಓಡಾಟ ಮಾಡಲಿದ್ದು, ನಾಳೆಯೂ ಸಹ 500ಕ್ಕೂ ಹೆಚ್ಚು ಬಸ್ ಸಂಚರಿಸಲಿದ್ದಾವೆ. ಒಟ್ಟಾರೆ ಖಾಸಗಿ ಬಸ್ಗಳೇನೋ ದುಪ್ಪಟ್ಟು ದರ ಏರಿಕೆ ಮಾಡಿ ಜನರ ಜೇಬಿಗೆ ಕತ್ತರಿ ಹಾಕ್ತಿದ್ರು, ಸಾರಿಗೆ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದ್ದು ನಿಜಕ್ಕೂ ದುರಂತವೇ ಸರಿ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಾಳೆಯಿಂದ ಸಾಲು ಸಾಲು ರಜೆ. ಈ ಸಾಲು ಸಾಲು ರಜೆನೆ ಒಂದ್ ರೀತಿಯಲ್ಲಿ ಖಾಸಗಿ ಬಸ್ ಮಾಲೀಕರಿಗೆ ಹಬ್ಬ ಅಂತ ಅನ್ಸ್ಬಿಡುತ್ತೆ. ಯಾವಾಗ್ಲಂತೆ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ರಜೆ ಬಂದಿರುವಂತ ಹಿನ್ನೆಲೆಯಲ್ಲಿ ಟಿಕೆಟ್ ದರ ದುಪ್ಪಳಾಗಿದೆ. ಅದೊಂದು ಕಡೆ ಇರಲಿ, ಆದ್ರೆ ಮತ್ತೊಂದು ಕಡೆ ಸಾರಿಗೆ ಇಲಾಖೆ ಈ ವಿಚಾರ ಗೊತ್ತಿದ್ರೂ ಕೂಡ ಯಾಕೆ ಕಣ್ಮುಚ್ಕೊಂಡು ಕುಳಿತಿದೆ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಸಾಲು ಸಾಲು ರಜೆ, ಊರಿನತ್ತ ಜನರು. ಟಿಕೆಟ್ ರೇಟ್ ಡಬಲ್, ಪ್ರಯಾಣಿಕರಿಗೆ ಶಾಕ್. ರಜೆಗಳ ಸರಣಿ ಬಂತಂದ್ರೆ ಸಾಕು, ಖಾಸಗಿ ಬಸ್ ಮಾಲೀಕರಿಗೆ ಭರ್ಜರಿ ಲಾಟ್ರಿ. ಸಿಕ್ಕಿದ್ದೆ ಚಾನ್ಸ್ ಅಂತ ಜನರಿಂದ ದುಪ್ಪಟ್ಟು ವಸೂಲಿಗೆ ಇಳಿದು ಬಿಡ್ತಾರೆ. ನಾಳೆಯಿಂದ ಸಾಲು ಸಾಲು 3-4 ದಿನ ರಜೆ ಸಿಕ್ಕಿದ್ದು ಜನರು ಊರಿನ ಕಡೆ ಮುಖ ಮಾಡಿದ್ದಾರೆ. ಊರಿಗೆ ಹೋಗಲು ಬಸ್ ಟಿಕೆಟ್ ಬುಕ್ ಮಾಡಲು ಹೊರಟವರಿಗೆ ಬಿಗ್ ಶಾಕ್ ಎದುರಾಗಿದೆ. ಟಿಕೆಟ್ ರೇಟ್ ಡಬಲ್ ಆಗಿದ್ದು ಪ್ರಯಾಣಿಕರು ಕಂಗಾಲಾಗಿದ್ದಾರೆ. ದುಬಾರಿ ಪ್ರಯಾಣ. ಸಾಮಾನ್ಯ ದಿನಗಳಲ್ಲಿ ಬೆಂಗಳೂರಿನಿಂದ ಬೆಳಗಾವಿಗೆ 1000ರಿಂದ 1200 ರೂಪಾಯಿ ಇತ್ತು. ಆದ್ರೆ ನಾಳೆಯಿಂದ ಸಾಲು ಸಾಲು ರಜೆ ಹಿನ್ನೆಲೆ ಇಂದಿನ ಟಿಕೆಟ್ ದರ 2000ದಿಂದ 3000 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಐಟಿ ಸಿಟಿ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಸಾಮಾನ್ಯವಾಗಿ ಟಿಕೆಟ್ ದರ 550 ರೂಪಾಯಿಯಿಂದ 600 ರೂಪಾಯಿ ಇರ್ತಿತ್ತು. ಆದ್ರೆ ಇವತ್ತು ಟಿಕೆಟ್ ದರ 1500ರಿಂದ 1600 ರೂಪಾಯಿಗೆ ಏರಿಕೆಯಾಗಿದೆ. ಇಷ್ಟೇ ಅಲ್ಲದೆ ಬೆಂಗಳೂರು ಟು ಉಡುಪಿ ಅಂದ್ರೆ ಕರಾವಳಿಗೆ ಸಾಮಾನ್ಯವಾಗಿ ಟಿಕೆಟ್ ದರ 600ರಿಂದ 800 ರೂಪಾಯಿ ಇರ್ತಿತ್ತು. ಆದ್ರೆ ಇವತ್ತು 1500ರಿಂದ 2500 ರೂಪಾಯಿ ಆಗಿದೆ. ಬೆಂಗಳೂರಿನಿಂದ ಮಂಗಳೂರಿಗೆ ಸಾಮಾನ್ಯ ದರ 500ರಿಂದ 800 ರೂಪಾಯಿ ಇರ್ತಿತ್ತು. ಇಂದಿನ ದರ 1400ರಿಂದ 2000 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ 800 ರೂಪಾಯಿಯಿಂದ 1000 ರೂಪಾಯಿ ಇತ್ತು. ಆದ್ರೆ ಇದೀಗ 1500ರಿಂದ 2000 ರೂಪಾಯಿ ಏರಿಕೆಯಾಗಿದೆ. ಇನ್ನು ಪ್ರಯಾಣಿಕರಿಗೆ ಅನುಕೂಲವಾಗಲೆಂದು ಕೆಎಸ್ಆರ್ಟಿಸಿ ಬಸ್ ಜೊತೆಗೆ ಬಿಎಂಟಿಸಿ ಬಸ್ಗಳನ್ನು ಸಾರಿಗೆ ಇಲಾಖೆ ಬಿಟ್ಟಿದೆ. ಇಂದು 265 ಬಿಎಂಟಿಸಿ ಬಸ್ಗಳನ್ನು ರಾಜ್ಯದ ಹಲವು ಜಿಲ್ಲೆಗಳಿಗೆ ಓಡಾಟ ಮಾಡಲಿದ್ದು, ನಾಳೆಯೂ ಸಹ 500ಕ್ಕೂ ಹೆಚ್ಚು ಬಸ್ ಸಂಚರಿಸಲಿದ್ದಾವೆ. ಒಟ್ಟಾರೆ ಖಾಸಗಿ ಬಸ್ಗಳೇನೋ ದುಪ್ಪಟ್ಟು ದರ ಏರಿಕೆ ಮಾಡಿ ಜನರ ಜೇಬಿಗೆ ಕತ್ತರಿ ಹಾಕ್ತಿದ್ರು, ಸಾರಿಗೆ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದ್ದು ನಿಜಕ್ಕೂ ದುರಂತವೇ ಸರಿ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.